ನಮಸ್ಕಾರ ಎಲ್ರಿಗೂ ಪ್ರೆಗ್ನೆನ್ಸಿ ಆದ ತಕ್ಷಣ ದೊಡ್ಡವ್ರು ಏನು ಹೇಳ್ತಾರೆ, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತೇಳಿ ಹೇಳ್ತಾರೆ. ಅದ್ರಾಗೂ ಕೇರ್ಫುಲ್ಲಾಗಿರಬೇಕು ಅನ್ನೋವು ಯಾವ ರೀತಿ ಕೇರ್ಫುಲ್ಲಾಗಿರಬೇಕು ಅಂತ ನಾನು ಒಂದಿಷ್ಟು ಸೂಚನೆಗಳನ್ನು ಹೇಳ್ತೀನಿ, ಕೇಳ್ರಿ. ಯಾಕಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಇತ್ತು ಅಂದರೆ ಸ್ವಲ್ಪ ಎಲ್ರಿಗೂ ಭಯ ಅನ್ನೋದು ಇರೋದು. ಅದ್ರಾಗೂ 1 to 3rd 1ನೇ ತಿಂಗಳಿಂದ 3ನೇ ತಿಂಗಳ ತನಕ ಸ್ವಲ್ಪ ಜಾಸ್ತಿನೇ ಕೇರ್ಫುಲ್ಲಾಗಿ ಇರಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಇನ್ನೂ ಏನಂದ್ರೆ ಭ್ರೂಣ ಹೋಗಿ ಅದು ನಮ್ಮ ಗರ್ಭಕೋಶದೊಳಗೆ ಗಟ್ಟಿಯಾಗಿ ಕುಂತ್ಕೊಂಡಿರಂಗಿಲ್ಲ. ಅದಕ್ಕೆ ನಾವು ಎಷ್ಟು ಕೇರ್ಫುಲ್ಲಾಗಿ ಇದೊಂದು ಟರ್ಮ್ ಏನು ನಾವು ನೀಟಾಗಿ ನಿಭಾಯಿಸಿದ್ವಿ ಅಂದ್ರೆ ಮತ್ತು ಮುಂದಿನ 4 ಇಂದ 6 ಮಂತ್ ತನಕ ಆರಾಮ್ಸೆ ಇರ್ಬೋದು. ಯಾಕಂದರೆ ಈ ಟೈಮಲ್ಲಿ ನಾವು ತಿನ್ನೋ ಆಹಾರ, ನಮ್ಮ ನಡ್ಕೊಳ್ಳೋ ನಡವಳಿಕೆ ಎಲ್ಲನೂ ಮಗುವಿನ ಮೇಲೆ ಏನಾಗುತ್ತೆ, ಪ್ರೆಷರ್ ಅನ್ನಂಗೆ ಆಗುತ್ತೆ. ಯಾಕಂದರೆ ಇನ್ನೂ ಅದು ಭ್ರೂಣ ಆಗಿರೋದ್ರಿಂದ ಅದಕ್ಕೆ ಅಷ್ಟು ಗಟ್ಟಿ ಅಂತ ಇರಂಗಿಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಪ್ರಕೃತಿ ಹೀಟ್ ಇತ್ತು ಅಂದ್ರೆ ಹೀಟ್ ಪದಾರ್ಥಗಳನ್ನು ತಿನ್ನೋದ್ರಿಂದ ಅಬೈಟ್ ಆಗೋ ಚಾನ್ಸಸ್ ಇರ್ತೈತಿ. ಅದು ನಾವು ಯಾವ ರೀತಿ ಫುಡ್ ತಿನ್ನಬೇಕು, ನಾವು ಯಾವ ರೀತಿ ಇರಬೇಕು ಅಂತ ನಾನು ಒಂದಿಷ್ಟು ಸೂಚನೆಗಳನ್ನು ಹೇಳ್ತೀನಿ. ಯಾವ ರೀತಿ ಅಂದ್ರೆ ಇವಾಗ ಯಾವ ರೀತಿ ಮಾಡ್ತೀವಿ ಅಂದರೆ ಎದ್ದ ತಕ್ಷಣವೇ ಟೀ ಕುಡಿತೀವಿ. ಆ ಟೀ ಕುಡಿಯೋದು ಫುಲ್ ಅವಾಯ್ಡ್ ಮಾಡ್ಬೇಕು ನಾವು. ಯಾಕಂದರೆ ಇನ್ನೊಂದು ನಾವು ಕಿಟ್ ತೊಗೊಂಡು ಚೆಕ್ ಮಾಡೋದ್ರೊಳಗೆ 1 ಮಂತ್ ಕಂಪ್ಲೀಟಾಗಿ ಮೇಲೆ 15 ಡೇಸ್ ಆಗಿರ್ತೈತಿ. ಯಾಕಂದ್ರೆ ಡೇಟು ಮುಗಿದು 1 ವಾರ ಬಿಟ್ಟು ನಾವು ಚೆಕ್ ಮಾಡಿದ್ವಿ ಅಂದರೆ ಎಷ್ಟಾಗುತ್ತೆ, 1 ಮಂತ್ ಕಂಪ್ಲೀಟಾಗಿ 15 ಡೇಸ್ ಅಂದ್ರೆ 45 ಡೇಸ್ ಲೆಕ್ಕ ಅನ್ನಂಗಾಗುತ್ತೆ. 1 ತಿಂಗಳು ಕಂಪ್ಲೀಟಾಗಿ 2ನೇ ತಿಂಗಳು ಅನ್ನೋದು ಆಗುತ್ತೆ. ಆ ಟೈಮಲ್ಲಿ ಏನಂದ್ರೆ ಹಾಸ್ಪಿಟ್ಲ್ ಹೋಗಿ ಬ್ಲಡ್ ಚೆಕಪ್ಪು ಮತ್ತು ಸ್ಕ್ಯಾನಿಂಗು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಟೈಮಲ್ಲಿ ಬ್ಲಡ್ ಕಡಿಮೆ ಇತ್ತು ಅಂದ್ರೆ ಅದಕ್ಕೆ ಮುನ್ಸೂಚನೆಯಾಗಿ ನಾವು ಏನೆಲ್ಲ ಮಾಡ್ಬೋದು ಅಂತ ತಿಳ್ಕೊಬೋದು. ಯಾಕಂದರೆ ಇನ್ನೂ ಟೈಮ್ಸು ಡಿಲಿವರಿಗೆ ಎಷ್ಟಂದ್ರೆ 7-8 ಮಂತ್ಸ್ ಇರುತ್ತೆ. ಅಷ್ಟರಾಗ ಬ್ಲಡ್ನ ನಾವು ಹೆಚ್ಚಳತಿ ಮಾಡ್ಕೋಬೋದು. ಆ ಸ್ಕ್ಯಾನಿಂಗ್ ಯಾಕೆ ಮಾಡ್ತೀವಿ ಅಂದ್ರೆ ಅದು ಭ್ರೂಣ ಇನ್ನೂ ಗಟ್ಟಿಯಾಗಿರೋದಿಲ್ಲ, ಅದು ಗರ್ಭಕೋಶದಾಗ ಐತೋ ಇಲ್ಲೋ ಅಂತ ನೋಡೋ ಸಂಬಂಧ ಸ್ಕ್ಯಾನ್ ಮಾಡ್ತಾರೆ. ಅಂದ್ರೆ ಇನ್ನೊಂದು 2 ತಿಂಗಳು ಅಥವಾ 3 ತಿಂಗಳಿಗೆ ಮಾಡ್ತಾರೆ. ಅಷ್ಟರಲ್ಲಿ ಏನಾಗಿರ್ತೈತಿ, ಅದು ಮಗುವಿಂದು ಮೂಗಿನ ಬೋನ್ ಬೆಳೆದಿರುತ್ತೆ. ಬೋನ್ ನೋಡೋಕ್ಕೋಸ್ಕರ ಆ ಸ್ಕ್ಯಾನ್ನ ಮಾಡ್ತಾರೆ. ಅವಾಗ 3 ಮಂತ್ಸಲ್ಲಿ ಆ ಸ್ಕ್ಯಾನ್ ಮಾಡ್ತಾರೆ. ಅದಕ್ಕೆ ಯಾವ್ಯಾವ ರೀತಿ ಫುಡ್ ತಿನ್ನಬೇಕು, ಯಾವ ರೀತಿ ಹಣ್ಣು ತಿನ್ನಬೇಕು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹಣ್ಣು ತಿನ್ನಿರಿ. ಈ ಟೈಮಲ್ಲಿ ಸ್ವಲ್ಪ ಜ್ಯೂಸಿ ಯಾವುದಂದ್ರೆ ವಾಟರ್ ಮಿಲನ್ನು, ಆರೆಂಜು, ಅಂದರೆ ಈ ಥರ ನೀರಿನ ಅಂಶಗಳು ಜಾಸ್ತಿ ಇರೋದನ್ನು ತಿನ್ನಬೇಕು. ಆಲ್ಮೋಸ್ಟ್ ಜ್ಯೂಸ್ ಕುಡಿಯೋಕ್ಕಿಂತ ಹಣ್ಣನ್ನು ತಿನ್ನೋಕೆ ಟ್ರೈ ಮಾಡಿರಿ. ರೆಡಿಮೇಡ್ ಇರೋ ಯಾವ ಜ್ಯೂಸು ಅಂಗಡೀಲಿ ಸಿಗೋ ಅವು ಜ್ಯೂಸ್ಗಳನ್ನು ಕುಡಿಬೇಡ್ರಿ. ಯಾಕಂದ್ರೆ ಅದರೊಳಗೆ ಕೆಡಬಾರ್ದು ಅನ್ನೋಕ್ಕೋಸ್ಕರ ಕೆಮಿಕಲ್ ಹಾಕಿರೋದ್ರಿಂದ ಅದು ಮಗುವಿಗೂ ತೊಂದರೆ ಅನ್ನಂಗೆ ಅನಿಸುತ್ತೆ. ಇನ್ನು ಯಾವ ಹಣ್ಣು ತಿನ್ನಬಾರ್ದು ಅಂದ್ರೆ ಪಪಾಯ, ಪೈನಾಪಲ್ಲು, ಇದು ಸೀಬೆಹಣ್ಣು, 3 ಹಣ್ಣು ತಿನ್ನಬಾರ್ದು. ಅವು ಸ್ವಲ್ಪ ಅವಾಯ್ಡ್ ಮಾಡಿರಿ ಈ 3 ತಿಂಗಳಲ್ಲಿ. ಆಲ್ಮೋಸ್ಟ್ ಪಪಾಯ ಅಂತೂ ಡಿಲಿವರಿ ಆಗುತ್ತಾನ ಅಂತೂ ತಿನ್ನಲಿಕ್ಕೆ ಹೋಗಬೇಡ್ರಿ. ಇನ್ನು ನೀವು ಪೈನಾಪಲ್ಲು, ಸೀಬೆಹಣ್ಣು ಏನೈತಿ 3 ಮಂತ್ಸ್ ತನಕ ತಿನ್ನದೆ ಆಮೇಲೆ ಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ತಿನ್ಬೋದು, ಇಲ್ಲಾಂದ್ರೆ ಅವಾಯ್ಡ್ ಮಾಡಿದ್ರಂತೂ ತುಂಬಾ ಒಳ್ಳೇದಂತ ಹೇಳ್ಬೋದು. ಮತ್ತು ಇನ್ನೊಂದು ಎಲ್ಲ ಹಸಿ ಸೊಪ್ಪುಗಳನ್ನು ತಿನ್ನಿರಿ. ಸಾಂಬಾರು ಮಾಡ್ಕೊಂಡು ತಿನ್ನಿರಿ, ಪಲ್ಯ ಮಾಡ್ಕೊತೀರಿ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಯಾಕಂದ್ರೆ ಆಲ್ಮೋಸ್ಟ್ ಹೊರಗಿನ ಫುಡ್ ಅವಾಯ್ಡ್ ಮಾಡೋದು ಒಳ್ಳೆಯದು ಈ 3 ಮಂತ್ಸಲ್ಲಿ. ಪಾನಿಪುರಿ, ಗೋಬಿ ಇವನ್ನೆಲ್ಲ ಸ್ವಲ್ಪ, ಯಾಕಂದ್ರೆ ಒಬ್ಬೊಬ್ಬರಿಗೆ ಥೈರಾಯ್ಡ್ ಇರುತ್ತೆ, ಒಬ್ಬೊಬ್ಬರಿಗೆ PCOD ಇರುತ್ತೆ. ಅವರಿಗೆಲ್ಲ ಏನಾಗುತ್ತೆ, ಗರ್ಭಚೀಲ ಅವ್ರದ್ದು ಗಟ್ಟಿಯಾಗಿರಂಗಿಲ್ಲ ಆ ಟೈಮಲ್ಲಿ. ಇನ್ನೂ ಅದು ಭ್ರೂಣ ಇವಾಗ ಅಟ್ಯಾಚ್ ಆಗಿರ್ತೈತಿ. ಈ ಟೈಮಲ್ಲಿ ನಾವು ಹೊರಗಿನ ಪದಾರ್ಥಗಳನ್ನು, ಸ್ವಲ್ಪ ಹೀಟ್ ಇರೋ ಪದಾರ್ಥಗಳನ್ನು ತಿಂದಾಗ ಏನಾಗುತ್ತೆ, ಅದು ಆಸೆನ ನಿರಾಸೆ ಮಾಡ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದಂತ ನನ್ನ ಅನಿಸಿಕೆ. ಮತ್ತು ಇನ್ನೊಂದು, ನಿಮಗೆ ಹೀಟಿನ ಅಂಶ ಇದ್ರಿ ಅಂದ್ರೆ ತಂಪಿಂದು ಹೆಸರು ಕಾಳು ಪಲ್ಯ, ಹೆಸರು ಕಾಳು ಸಾಂಬಾರು,
ಈ ರೀತಿ ಹೆಸರು ಕಾಳು ಮತ್ತು ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು ಇವುಗಳನ್ನು ಹಸಿದೇ ತಿನ್ನೋಕೆ ಟ್ರೈ ಮಾಡಿರಿ. ಇನ್ನೊಂದು, ಈ ಟೈಮಲ್ಲಿ ನೀವು ಎಷ್ಟು ಕೇರ್ಫುಲ್ ಆಗಿರ್ತೀರಿ ಅಷ್ಟು ಒಂದು ಟರ್ಮ್ ಮುಗಿತೈತಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದು, ಜೋರ್ಸೆ ಮೆಟ್ಲು ಹತ್ತೋದು, ಜೋರ್ಸೆ ಮೆಟ್ಲು ಇಳಿಯೋದು ಇದನ್ನು ಪೂರ್ಣ ಅವಾಯ್ಡ್ ಮಾಡಬೇಕು. ಇನ್ನೊಂದು, ಮತ್ತು ಜರ್ನಿ ಮಾಡೋರಿದ್ರಿ ಅಂತೂ ಈ 3 ಮಂತ್ಸಲ್ಲಿ ಎಲ್ಲಿ ಜರ್ನಿ ಮಾಡದೇ ಇರೋದು ಒಳ್ಳೆಯದು. ಯಾಕಂದ್ರೆ ಹಂಪ್ಸ್ ಬಂದಿದ್ದು ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಆಲ್ಮೋಸ್ಟ್ ಹೆಲ್ದಿ ಫುಡ್ ತಿನ್ನೋಕೆ ಟ್ರೈ ಮಾಡಿರಿ. ಯಾಕಂದ್ರೆ ಹಾಲು ಕುಡಿತಿದ್ರೆ ಹಾಲು ಕುಡೀರಿ. ಬ್ಲಡ್ ಕಡಿಮೆ ಇತ್ತು ಅಂದ್ರೆ ಸ್ವಲ್ಪ ಬೆಲ್ಲದ ನೀರು ಮಾಡ್ಕೊಂಡು ಬೆಲ್ಲದ ನೀರು ಕುಡೀರಿ. ವೀಕ್ಲಿ 2 ಡೇಸ್ ಆದರೂ ಕಂಪಲ್ಸರಿ ಬೀಟ್ರೂಟ್ ಜ್ಯೂಸು, ಕ್ಯಾರೆಟ್ ಜ್ಯೂಸು ಕುಡಿಯೋದ್ರಿಂದ, ಬೀಟ್ರೂಟು ವೀಕ್ಲಿ ಕುಡಿಯೋದ್ರಿಂದ ಏನಾಗುತ್ತೆ, ನಿಮ್ಮ ಡಿಲಿವರಿ ಟೈಮ್ ಅನ್ನೋ ತನೂ ನೀವು ಕಂಪಲ್ಸರಿಯಾಗಿ ಬೀಟ್ರೂಟ್ನ ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ಳೇಬೇಕು. ಯಾಕಂದ್ರೆ ಬ್ಲಡ್ನ ಕಡಿಮೆ ಮಾಡಿ ಕೊಡೋಂಗಿಲ್ಲದು, ಅನಿವಾರ್ಯ. ಬ್ಲಡ್ ಅಂತೂ ಬೇಕೇ ಬೇಕು, ಅವ ಮಗುನು ಹೆಲ್ದಿಯಾಗಿರ್ತೈತಿ ಅಂತ ಹೇಳ್ಬೋದು. ಇನ್ನು ಫ್ರೂಟ್ಸು ಆಲ್ಮೋಸ್ಟ್ ಜಾಸ್ತಿ ಪೊಮೊಗ್ರಾನೇಟು ಬಿಟ್ಟರೆ ಆ್ಯಪಲ್ಲು ಇವನ್ನ ಜಾಸ್ತಿನೇ ತಿನ್ನಿರಿ. ನೆಕ್ಸ್ಟ್, ಸೊಪ್ಪುಗಳಲ್ಲಿ ಆಲ್ಮೋಸ್ಟ್ ಯಾವ್ಯಾವ ನೀವು ಹಸಿ ಸೊಪ್ಪುಗಳನ್ನು ತಿಂತೀರಿ ಅವೆಲ್ಲ ಹಸಿ ಸೊಪ್ಪು ತಿನ್ನಿರಿ. ಡ್ರೈ ಫ್ರೂಟ್ಸಲ್ಲಿ ವಾಲ್ನಾಟು ಮತ್ತು ಬಾದಾಮಿ ನೆನೆಸಿಟ್ಟು ವಾಲ್ನಟ್ ಹಾಗೆ ತಿನ್ನೋದ್ರಿಂದ ಮಗುವಿನ ಸ್ಕಿನ್ನು ಗಟ್ಟಿಯಾಗಿ ಬೆಳ್ಳಗೆ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಫಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ ಇವು ಸಿಂಟಮ್ಸ್ಗಳು ಗೊತ್ತಿರೋಂಗಿಲ್ಲ. ಜಾಸ್ತಿ ಆ್ಯಕ್ಟಿವ್ ಆಗಿರ್ರಿ, ನಗ್ತಾ ಇರ್ರಿ. ಮತ್ತು ನಿಮಗೆ ಯಾವ್ಯಾವ ಬುಕ್ಸ್ ಓದ್ಬೇಕು ಅನ್ಸುತ್ತೆ ಆ ಬುಕ್ಸ್ ಓದ್ತಾ ಇರ್ರಿ. ಟಿವಿ ನೋಡ್ಬೇಕು ಅನಿಸಿತ್ತು ಅಂದ್ರೆ ಟಿವಿ ನೋಡ್ರಿ. ಆದರೆ ಯಾವ ಸೀರಿಯಸ್ ವಿಷಯ ಅಂಥೇಳಿ ತಲೆಗೆ ಹಾಕ್ಕೊಂಡು ನೋಡುವಂಥ ಸಿನಿಮಾ ಆ ಥರದ್ದೇನು ನೋಡೋಕೆ ಹೋಗ್ಬೇಡ್ರಿ. ಯಾವಾಗಲೂ ಕಾಮಿಡಿ ಥರ ಇರೋವಾಗ ನೋಡೋದ್ರಿಂದ ಅಂದ್ರೆ ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅದೇ ರೀತಿ ನಮ್ಮ ಮಗುನೂ ಅಷ್ಟೇ ಆ್ಯಕ್ಟಿವ್ ಆಗಿರ್ತೈತಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದು, ಯಾವುದೇ ಫುಡ್ ತಿಂದರೂ ಸ್ವಲ್ಪ ಡೈಜೆಷನ್ ಆಗುವಂಥ ಫುಡ್ನ ತಿನ್ನಿರಿ. ಇವಾಗ ರೊಟ್ಟಿ ತಿಂತಿದ್ರಿ ಅಂದ್ರೆ ಮೆತ್ತನು ರೊಟ್ಟಿ ಚಪಾತಿನ ತಿನ್ನಿರಿ. ಇನ್ನು ಮುದ್ದೆ ತಿನ್ನೋರಿಗಂತೂ ಮುದ್ದೆ ಸಾಫ್ಟಾಗೇ ಇರುತ್ತೆ. ಸರಿ, ಇನ್ನು ಗಟ್ಟಿ ಇರೋವಂಥ ಪದಾರ್ಥಗಳನ್ನು ತಿನ್ನೋಕೆ ಹೋಗ್ಬೇಡ್ರಿ ಇದೊಂದು 3 ತಿಂಗಳು. ಇನ್ನು ಹಾಲು ಕುಡಿಯೋರು ಹಾಲು ಕೇಸರಿ ಹಾಕ್ಕೊಂಡು, ಕೇಸರಿನೂ ಈ 3 ತಿಂಗಳಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದು ಒಂದು ಸ್ವಲ್ಪ ಹೀಟಿನ ಅಂಶ ಅಂತ ಹೇಳ್ಬೋದು. ಇನ್ನು ಕಬ್ಬಿನ ಜ್ಯೂಸ್ ಅಂತೂ ಕುಡಿಲೇಬೇಡ್ರಿ. ಯಾಕಂದ್ರೆ ಕಬ್ಬಿನ ಜ್ಯೂಸು ಹೀಟು, ಈಗ ಮತ್ತು ಸಮ್ಮರ್ ಐತಿ ಅಂಥೇಳಿ ಕಬ್ಬಿನ ಜ್ಯೂಸ್ ಕುಡಿಯೋದು ಅವಾಯ್ಡ್ ಮಾಡಿರಿ. ಈಗ ನಾನು ಹೇಳಿದ್ದು, ಯಾರು ಫಸ್ಟ್ ಪ್ರೆಗ್ನೆನ್ಸಿ ಇದೀರಿ ಅವರಿಗೆಲ್ಲ ಯಾವ ಗೊತ್ತಾಗಲ್ಲ, ಅವರಿಗೆ ಇವು ಅಂತ ಕಿವಿ ಮಾತು. ಯಾಕಂದರೆ ಇವಾಗ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಆ ಕಮೆಂಟಲ್ಲಿ ಅವ್ರು ಕೇಳಿರೋದು ಏನೆಲ್ಲ ಮಾಡಬೇಕು ಅಂಥೇಳಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಜೋರ್ಸೆ ಮೆಟ್ಲು ಹತ್ತೋದು, ಜೋರ್ಸೆ ಮೆಟ್ಲು ಇಳಿದು ಮಾಡಬೇಡ್ರಿ. ಫುಲ್ಲು ವೇಟ್ ಇರೋವು, ಒಂದು 5 kg ಮೇಲಿರೋವು ಏನು ವೇಟ್ನ ಎತ್ತಕ್ಕೆ ಹೋಗ್ಬೇಡ್ರಿ. ಚೆಂದಾಗಿ ಊಟ ತಿನ್ನಿರಿ, ಹೆಲ್ದಿ ಫುಡ್ ತಿನ್ನಿರಿ ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ. ಇನ್ನು 3 ಮಂತ್ಸು ಸ್ವಲ್ಪ ದಾಂಪತ್ಯನೂ ದೂರ ಇರೋದು ಒಳ್ಳೆಯದು. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಇನ್ನು 3 ತಿಂಗಳು ಮುಗೀತು ಅಂದ್ರೆ 4 ಮಂತ್ಸಿಂದ 6 ಮಂತ್ ತನಕ ಏನಾಗುತ್ತೆ, ಮತ್ತು ಸೆಕೆಂಡ್ ಟರ್ಮ್ ಸ್ಟಾರ್ಟ್ ಆಗುತ್ತೆ. ಅವಾಗ ಮಗು ಸ್ವಲ್ಪ ಬೆಳವಣಿಗೆ ಎಲ್ಲ ಚೆನ್ನಾಗಿರ್ತೈತಿ. ಅವಾಗಿಂದು ಫುಡ್ಡು ರೂಟೀನು ಮತ್ತು ನಿಮ್ಮ ರೂಟೀನು ಚೇಂಜ್ ಇರ್ತೈತಿ. ಅದನ್ನೇನಾದರೂ ನಿಮಗೆ ಇಷ್ಟ ಆಯಿತು ಅಂದ್ರೆ ಅದನ್ನು ಹೇಳ್ರಿ, ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ನನಗೆ ಯಾರೋ ಕೇಳಿದ್ದಕ್ಕೋಸ್ಕರ ಈಗ ನಾನು ಯಾವ ರೀತಿ ಇರಬೇಕು, ಯಾವ ರೀತಿ ಫುಡ್ ತಿನ್ನಬೇಕು, ಯಾವ ರೀತಿ ತಿನ್ನಬಾರ್ದು ಅನ್ನೋಕ್ಕೋಸ್ಕರ ಮಾಡಿರೋದಷ್ಟೇ. ಕಂಪಲ್ಸರಿ ಪಪ್ಪಾಯ, ಪೈನಾಪಲ್ಲು, ಕಬ್ಬಿನ ಜ್ಯೂಸು ಇವು 3 ಅವಾಯ್ಡ್ ಮಾಡಿರಿ. ಇನ್ನು ಉಳಿದಿರೋದೆಲ್ಲ ಹೆಲ್ದಿ ಫುಡ್ಡನ್ನು ತಿಂದು ಆರೋಗ್ಯವಾಗಿರಿ. ಯಾಕಂದ್ರೆ ಇನ್ನು ಎಲ್ರಿಗೂ ಮಗು ಆಗತೈತಿ ಅಂದ್ರೆ ಖುಷಿಯಾದ ವಿಷಯನ ಅಂತ ಹೇಳ್ಬೋದು. ತಾಯಿಯಾದವರು ನಾವು ಕೇರ್ಫುಲ್ಲಾಗಿ ಇರಬೇಕು. ನಾವು ಯಾವಾಗೂ
ನಕ್ಕೊತ ಆ್ಯಕ್ಟಿವ್ ಆಗಿರ್ತೀವಿ, ನಮ್ಮ ಮಗುನೂ ಅಷ್ಟೇ ಆ್ಯಕ್ಟಿವ್ ಆಗಿರುತ್ತೆ.